ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರೆ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸರ್ಕಾರಿ ಆದೇಶ ಹೊರಡಿಸಿದ ನಂತರ ಒಂದು ರೀಸೆಂಟಾಗಿ ಮೀಸಲಾತಿಗೆ ಸಂಬಂಧಪಟ್ಟಂತಹ ರೋಸ್ಟರ್ ಅಂದರೆ 100 ಬಿಂದುಗಳ ಒಂದು ರೋಸ್ಟರ್ ಅನುಬಂಧವನ್ನು ಈಗಾಗಲೇ ಪ್ರಕಟಿಸಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಮೀಸಲಾತಿಯ ರೋಸ್ಟರ್ ಬಿಂದು ಅಂದ್ರೇನು, ಹಾಗೆಯೇ ರೋಸ್ಟರ್ ಬಿಂದುವನ್ನು ನಿಗದಿಪಡಿಸಿದ ನಂತರ ಯಾವ ಮಾನದಂಡಗಳನ್ನು ಅನ್ವಯಿಸಿಕೊಂಡು ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತದೆ ಅಂತಕ್ಕಂಥ ಒಂದು ಡೌಟು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಸ್ಪರ್ಧಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಹಾಗಿದ್ರೆ ಮೀಸಲಾತಿಯನ್ನು ಯಾವ ಥರ ರೋಸ್ಟರನ್ನು ನಿಗದಿಪಡಿಸ್ತಾರೆ, ಹಾಗೆಯೇ ಮೀಸಲಾತಿ ಅಂದರೆ ಏನು, ಅದ್ರ ಜೊತೆಗೆ ರೋಸ್ಟರನ್ನು ಯಾವ ಥರನಾಗಿ ನಿಗದಿಪಡಿಸ್ತಾರೆ ಅಂತಕ್ಕಂಥ ಒಂದು ಸ್ಥೂಲ ಪರಿಚಯವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತಾವು ನೋಡ್ಬೋದು ವಿಷಯ, ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಕಲ್ಪಿಸಿರುವ ವಿವಿಧ ಸಮತಲ ಮೀಸಲಾತಿಗಳನ್ನು ಅನುಷ್ಠಾನಗೊಳಿಸಲು ರೋಸ್ಟರನ್ನು ನಿಗದಿಪಡಿಸುವ ಬಗ್ಗೆ ಅಂಥೇಳಿ ಒಂದು ಸರ್ಕಾರಿ ಆದೇಶವಿರುತ್ತದೆ. ತಾವು ನೋಡ್ಬೋದು, ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ನೇರ ಮೀಸಲಾತಿ ಅಂದರೆ ವರ್ಟಿಕಲ್ ರಿಸರ್ವೇಷನ್ನ ಜೊತೆಗೆ ಈ ಕೆಳಕಂಡಂತೆ ಸಮತಲ ಮೀಸಲಾತಿಗಳ ಅಂದರೆ ಹಾರಿಜೆಂಟಲ್ ರಿಸರ್ವೇಷನ್ ಆಸ್ಪದವನ್ನು ಮೇಲೆ ಓದಲಾದ ಸರ್ಕಾರದ ಆದೇಶಗಳಲ್ಲಿ ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ. ಅಂದರೆ ಸಾಮಾನ್ಯವಾಗಿ ಮೀಸಲಾತಿಯನ್ನು ನಿಗದಿಪಡಿಸಬೇಕು ಅಂತ ಹೇಳಿದರೆ 2 ರೀತಿಯ ಒಂದು ಮೀಸಲಾತಿ ವಿಂಗಡಣೆಯ ಒಂದು ವಿಧಗಳಿರುತ್ತವೆ. ಅದು ಯಾವ್ದ್ಯಾವುದು ಅಂತ ಹೇಳಿದರೆ, ಮೊದಲನೇದಾಗಿ ವರ್ಟಿಕಲ್ ರಿಸರ್ವೇಷನ್ ಅಂದರೆ ನೇರ ಮೀಸಲಾತಿ, ಹಾಗೆಯೇ ಹಾರಿಜೆಂಟಲ್ ರಿಸರ್ವೇಷನ್ ಅಂದರೆ ಸಮತಲ ಮೀಸಲಾತಿ. ಈ 2 ವಿಧದ ಒಂದು ಮೀಸಲಾತಿಯ ಮಾನದಂಡಗಳನ್ನು ಅನ್ವಯಿಸಿಕೊಂಡು ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತೆ ಸ್ನೇಹಿತರೆ. ತಾವು ನೋಡಿದ್ರಿ, ಈ ಹಿಂದೆ ಈಗಾಗಲೇ 100 ಬಿಂದುಗಳ ಒಂದು ಮೀಸಲಾತಿಯ ರೋಸ್ಟರನ್ನು ಪ್ರಕಟಿಸಲಾಗಿರುತ್ತೆ. ಅದಕ್ಕೆ ಅಗೇನೆಸ್ಟ್ ಆಗಿ ಅಂದರೆ ಅದಕ್ಕೆ ಸಮಾನಾಂತರವಾದಂತಹ ಇನ್ನೊಂದು ಸಮತಲ ಮೀಸಲಾತಿಯನ್ನು ನಿಗದಿಪಡಿಸುವುದು ಬಾಕಿ ಇರುತ್ತೆ ಸ್ನೇಹಿತರೆ. ಅದು ಯಾವ್ಯಾವುದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ತಾವು ನೋಡ್ಬೋದು, ಕ್ರಮ ಸಂಖ್ಯೆ 1 ಸಮತಲ ಮೀಸಲಾತಿಯ ವರ್ಗ ಅಂತ ಹೇಳಿದೆ. ಇಲ್ಲಿ ಮಾಜಿ ಸೈನಿಕರು, ತಾವು ನೋಡಿರ್ತೀರ ತುಂಬ ಅಧಿಸೂಚನೆಗಳಲ್ಲಿ ಮಾಜಿ ಸೈನಿಕರು ಅಂತಕ್ಕಂಥ ಒಂದು ಸಮತಲ ಮೀಸಲಾತಿಯನ್ನು ಗಮನಿಸಿರ್ಬೋದು. ಆದರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಸಮತಲ ಮೀಸಲಾತಿಯ ಶೇಕಡಾವಾರು ಎಷ್ಟು ಮಾಜಿ ಸೈನಿಕರಿಗೆ ಅಂತ ಹೇಳಿದ್ರೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡುವ ಎಲ್ಲ ನೇರ ನೇಮಕಾತಿಯಲ್ಲಿ 10% ಅಂದರೆ ಮಾಜಿ ಸೈನಿಕರಿಗೆ ಎಷ್ಟಿರುತ್ತೆ ಸಮತಲ ಮೀಸಲಾತಿ 10%. ಹಾಗೆಯೇ ಸಮತಲ ಮೀಸಲಾತಿಯ ಆಸ್ಪದವನ್ನು ಕಲ್ಪಿಸಿರುವ ನಿಯಮ ಅಥವಾ ಅಧಿನಿಯಮ ಅಂದರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಮಾಜಿ ಸೈನಿಕರಿಗಾಗಿ 10% ನೇರ ನೇಮಕಾತಿಯಲ್ಲಿ ಸಮತಲ ಮೀಸಲಾತಿಯನ್ನು ನಿಗದಿಪಡಿಸಿರುವುದು ಯಾವ ಒಂದು ನಿಯಮದನ್ವಯ ಅಂತ ಹೇಳಿದ್ರೆ, ಕರ್ನಾಟಕ ಸಿವಿಲ್ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳು 1977ರ ನಿಯಮ 9ರ ಉಪನಿಯಮ 1ರಲ್ಲಿ ಈ ಒಂದು ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ. ಹಾಗೆಯೇ ಎರಡನೇ ಒಂದು ಸಮತಲ ಮೀಸಲಾತಿಯ ವರ್ಗ ಅಂತ ಹೇಳಿದರೆ ಅಂಗವೈಕಲ್ಯ ಉಳ್ಳ ವ್ಯಕ್ತಿಗಳು, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, PH ಕ್ಯಾಂಡಿಡೇಟ್ಸ್ ಸಂಬಂಧಪಟ್ಟಂತೆ ಅವರಿಗೆ ಶೇಕಡಾವಾರು ಎಷ್ಟು ಅಂತ ಹೇಳಿದರೆ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡುವ ಎಲ್ಲ ನೇರ ನೇಮಕಾತಿಯಲ್ಲಿ 5%, ಹಾಗೆಯೇ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಮಾಡುವ ಎಲ್ಲ ನೇರ ನೇಮಕಾತಿಗಳಲ್ಲಿ 4%. ಅಂದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಗೆ ಎಷ್ಟಿದೆ 5%, ಹಾಗೆಯೇ ಗ್ರೂಪ್ ಎ ಮತ್ತು ಬಿಗೆ 4% ಸಮತಲ ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತದೆ. ಇದು ಕೂಡ ಸೇಮ್ 1977ರ ನಿಯಮ 9ರ ಉಪನಿಯಮ 1A ಅಡಿಯಲ್ಲಿ ಈ ಒಂದು ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ತಾವು ನೋಡಿರ್ಬೋದು, ಎಲ್ಲ ಅಧಿಸೂಚನೆಗಳಿಗೂ ಒಂದು PDP ಅಂತ ಹೇಳಿ ಒಂದು ರಿಸರ್ವೇಷನ್ ಸಮತಲ ಮೀಸಲಾತಿಯ ಒಂದು ಕಾಲಮ್ ಇರುತ್ತೆ. ಅದೇನಂತ ಹೇಳಿದರೆ, ಯೋಜನೆಗಳಿಂದ ನಿರ್ವಸಿತರಾದವರು ಅಂದರೆ ಯೋಜನಾ ನಿರಾಶ್ರಿತರು. ಹಾಗಾದರೆ ಯೋಜನಾ ನಿರಾಶ್ರಿತರಿಗೆ ಎಷ್ಟು % ಸಮತಲ ಮೀಸಲಾತಿ ಇರುತ್ತೆ ಅಂತ ಹೇಳಿದರೆ, ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಿಗೆ ಮಾಡುವ ಎಲ್ಲ ನೇರ ನೇಮಕಾತಿಯಲ್ಲಿ 5% ಮೀಸಲಾತಿಯನ್ನು ಯಾರಿಗೆ ನಿಗದಿಪಡಿಸಲಾಗಿರುತ್ತೆ, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ. ಹಾಗಿದ್ರೆ ಮುಂದುವರೆದು ಮಹಿಳೆಯರಿಗೆ ಅಂದರೆ ಸಮತಲ ಮೀಸಲಾತಿಯಲ್ಲಿ ಮಹಿಳೆಯರಿಗೆ ಎಷ್ಟರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ನೋಡೋದಾದರೆ, ಇಲ್ಲಿ ತಾವು ನೋಡ್ಬೋದು, ಮಹಿಳೆಯರು
ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹಾಗೂ ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡುವ ಎಲ್ಲ ನೇರ ನೇಮಕಾತಿಯಲ್ಲಿ ಎಷ್ಟಿದೆ? 33% ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತೆ ಸ್ನೇಹಿತರೆ. ಈ ಒಂದು ನಿಯಮ ಯಾವುದು ಅಂತ ಹೇಳಿದರೆ 1977ರ ನಿಯಮ 9ರ ಉಪನಿಯಮ 1ಬಿಯಲ್ಲಿ ಈ ಮಹಿಳೆಯರಿಗೆ 33% ಮೀಸಲಾತಿಯನ್ನು, ಸಮತಲ ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತೆ. ಹಾಗೆಯೇ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಷ್ಟು ಶೇಕಡರಷ್ಟು ಮೀಸಲಾತಿ ಇದೆ ಅಂತ ಹೇಳಿ ನೋಡೋದಾದರೆ, ಗ್ರೂಪ್ ಎ, ಬಿ, ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡುವ ಎಲ್ಲ ನೇರ ನೇಮಕಾತಿಯಲ್ಲಿ 5% ಸಮತಲ ಮೀಸಲಾತಿಯನ್ನು, ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಯಾರೆಲ್ಲ ಮಾಡಿರ್ತೀರಿ ತಮಗೆ 5% ಈ ಸಮತಲ ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತೆ ಸ್ನೇಹಿತರೆ. ಇದು ಉಪನಿಯಮ 1ಸಿಯಲ್ಲಿ ನಿಗದಿಪಡಿಸಲಾಗುತ್ತೆ. ಹಾಗೆಯೇ ತೃತೀಯ ಲಿಂಗಿಗಳಿಗೆ ಯಾವ ಥರ ಎಷ್ಟರಷ್ಟು ಮೀಸಲಾತಿ ಅಂತ ಹೇಳಿದರೆ, ಎಲ್ಲ ನೇರ ನೇಮಕಾತಿಗಳಲ್ಲೂ 1% ತೃತೀಯ ಲಿಂಗಿಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತೆ. ಇದು ಉಪನಿಯಮ 1ಡಿ. ಹಾಗೆಯೇ ಅತಿ ಮುಖ್ಯವಾಗಿ ಈ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತಹ ಸಮತಲ ಮೀಸಲಾತಿಯನ್ನು ಯಾವ ಥರ ನಿಗದಿಪಡಿಸಿರ್ತಾರೆ ಅಂತಕ್ಕಂಥದ್ದು, ಇದು ಗ್ರಾಮೀಣ ಮಟ್ಟದಲ್ಲಿ ಯಾರೆಲ್ಲ ವ್ಯಾಸಂಗ ಮಾಡಿರ್ತೀರಿ ಅವರಿಗೆ ಇದು ಅನ್ವಯವಾಗುತ್ತೆ. ಹಾಗಿದ್ದರೆ ಗ್ರಾಮೀಣ ಅಭ್ಯರ್ಥಿಗೆ ಎಷ್ಟು ಇರುತ್ತೆ ಮೀಸಲಾತಿ ಅಂತ ಹೇಳಿದ್ರೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಮಾಡುವ ಎಲ್ಲ ನೇರ ನೇಮಕಾತಿಯಲ್ಲಿ 25% ಸಿಂಹಪಾಲು ಅಂತಲೇ ಹೇಳ್ಬೋದು. ನೋಡಿದಾರಲ್ಲ ಸ್ನೇಹಿತರೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಈ ಸಮತಲ ಮೀಸಲಾತಿಯಲ್ಲಿ 25% ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತೆ. ಅಂದರೆ ಈ ರೋಸ್ಟರನ್ನು ಏನು ನಿಗದಿಪಡಿಸಿರ್ತಾರಲ್ಲ 100 ಬಿಂದುಗಳು, ಆ 100 ಬಿಂದುಗಳಲ್ಲಿ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಅಂತ ಹೇಳಿ ಒಂದು ಡಿವೈಡನ್ನು ಮಾಡಿರ್ತಾರೆ. ಅದರಲ್ಲಿ ಮತ್ತು ಸಬ್ ಕ್ಯಾಟಗಿರಿ ವೈಸ್ ಅಂದರೆ ಇದು ಸಮತಲ ಮೀಸಲಾತಿ ಅಂದರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 25% ಮೀಸಲಾತಿಯನ್ನು ಕರ್ನಾಟಕ ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ನೇಮಕಾತಿಗಳ ಅಥವಾ ಹುದ್ದೆಗಳ ಮೀಸಲಾತಿ ಅಧಿನಿಯಮ 2000ರ ಒಂದು ಅನ್ವಯ ಈ ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತೆ ಸ್ನೇಹಿತರೆ. ನೋಡಿದಾರಲ್ಲ, ಇದು ಆಗಿತ್ತು ಸಮತಲ ಮೀಸಲಾತಿಯ ಶೇಕಡಾವಾರು. ಹಾಗೆಯೇ ನಾವಿಲ್ಲಿ ಮುಂದೆ ನೋಡ್ಬೋದು, ನೇರ ನೇಮಕಾತಿಯ ಪ್ರತಿ ಸಂದರ್ಭದಲ್ಲಿ ನೇರ ನೇಮಕಾತಿಗೆ ಲಭ್ಯವಾಗುವ ರಿಕ್ತ ಸ್ಥಾನಗಳಲ್ಲಿ ನೇರ ಮೀಸಲಾತಿ ಅಂದರೆ ವರ್ಟಿಕಲ್ ರಿಸರ್ವೇಷನ್ಗೆ ಸಂಬಂಧಿಸಿದ ಮೇಲೆ ಓದಲಾದ ದಿನಾಂಕರ ಸರ್ಕಾರಿ ಆದೇಶದಂತೆ ರಿಕ್ತ ಸ್ಥಾನಗಳನ್ನು ಸಾಮಾನ್ಯ ಅರ್ಹತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಾದ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಹಾಗೂ ಪ್ರವರ್ಗ 3B ಈ ವರ್ಗಗಳಾಗಿ ವಿಂಗಡಿಸಿಕೊಂಡು ಈ ಪ್ರತಿಯೊಂದು ವರ್ಗಕ್ಕೆ ಪ್ರತ್ಯೇಕವಾಗಿ ಲಭ್ಯವಾಗುವ ರಿಕ್ತ ಸ್ಥಾನಗಳ ಸಮೂಹದಲ್ಲಿ ಈ ಆದೇಶದಲ್ಲಿ ಅನುಬಂಧದಲ್ಲಿ ಗೊತ್ತುಪಡಿಸಲಾದ 100 ಬಿಂದುಗಳ ರೋಸ್ಟರ್ನಲ್ಲಿ ಮಾಜಿ ಸೈನಿಕರಿಗೆ, ಅಂಗವೈಕಲ್ಯವುಳ್ಳ ವ್ಯಕ್ತಿಗಳಿಗೆ, ಯೋಜನಾ ನಿರಾಶ್ರಿತರಿಗೆ, ಹಾಗೆಯೇ ಮಹಿಳೆಯರಿಗೆ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗಿಗಳಿಗೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಹಿಂದೆ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿತ್ತು, ಆ ಸರ್ಕಾರಿ ಆದೇಶದ ನಂತರ ಏನು ಮೀಸಲಾತಿಯ ಒಂದು ರೋಸ್ಟರನ್ನು ನಿಗದಿಪಡಿಸಲಾಗಿರುತ್ತೆ, ಅಷ್ಟಕ್ಕೆ ಮಾತ್ರಕ್ಕೆ ಮೀಸಲಾತಿ ಫೈನಲ್ ಆಯಿತು ಅಂತ ಹೇಳಿ ಅಲ್ಲ. ಅದರ ಜೊತೆಗೆ ಈ ವರ್ಟಿಕಲ್ ರಿಸರ್ವೇಷನ್ ಆದ ನಂತರ ಒಂದು ಹಾರಿಜೆಂಟಲ್ ರಿಸರ್ವೇಷನ್ ಕೂಡ ಇರುತ್ತೆ, ಸಮತಲ ಮೀಸಲಾತಿ ಅಂಥೇಳಿ. 100 ಬಿಂದುಗಳ ರೋಸ್ಟರಿಗೆ ಸಮಾನಾಂತರವಾಗಿ ಮತ್ತು ಸಬ್ ಕ್ಲಾಸಲ್ಲಿ ಇರ್ತಕ್ಕಂತಹ ಈ ಕ್ಯಾಟಗರಿ ವೈಸಲ್ಲಿ ಮತ್ತು 100 ಬಿಂದುಗಳನ್ನು ಯಾವ ಥರ ರೋಸ್ಟರನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಒಂದು ಅನುಬಂಧವನ್ನು ಕೊಡಲಾಗಿರುತ್ತೆ. ಆ ಅನುಬಂಧದಲ್ಲಿ ಸೂಚಿಸಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರೆದು, ನೇರ ನೇಮಕಾತಿಯ ಸಂದರ್ಭದಲ್ಲಿ ಅಧಿಸೂಚಿಸಿದ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಮುಂದೊಯ್ಯತಕ್ಕದ್ದು. ಅಂದರೆ ಈಗಾಗಲೇ PH ಕ್ಯಾಂಡಿಡೇಟ್ಸ್ಗೆ ಸಂಬಂಧಪಟ್ಟಂತೆ ಏನು ಮೀಸಲಾತಿನ ನಿಗದಿಪಡಿಸಲಾಗಿರುತ್ತೆ, ಅಂತಹ ರಿಕ್ತ ಸ್ಥಾನಗಳನ್ನು ಲಭ್ಯವಿಲ್ಲದೆ ಅಂದರೆ ಯಾವುದೇ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಇದ್ದ ಪಕ್ಷದಲ್ಲಿ ಮುಂದಿನ ನೇಮಕಾತಿಗೆ ಮತ್ತು ಅದನ್ನು ಕನ್ಸಿಡರ್ ಮಾಡಿಕೊಳ್ತಾರೆ. ಅಂದರೆ ಮುಂದಿನ ನೇಮಕಾತಿಯಲ್ಲಿಯೂ ಅಧಿಸೂಚಿತ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಆಯಾ ಪ್ರವರ್ಗದ ಇತರ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಒಂದು ವೇಳೆ ಯಾವುದೇ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಆಯಾ ಪ್ರವರ್ಗದ ಇತರೆ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ನೋಡಿದ್ರಲ್ಲ, ಯಾವುದೇ ಅಭ್ಯರ್ಥಿ ಲಭ್ಯವಾಗದಿದ್ದ ಪಕ್ಷದಲ್ಲಿ
ಅದೇ ಪ್ರವರ್ಗದ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು ಅಂತಕ್ಕಂಥ ಒಂದು ಸೂಚನೆ. ಹಾಗೆಯೇ ನೇರ ನೇಮಕಾತಿಯ ಸಂದರ್ಭದಲ್ಲಿ ಉಳಿದ ಸಮತಲ ಮೀಸಲಾತಿಗಳಾದ ಮಾಜಿ ಸೈನಿಕರು, ಯೋಜನಾ ನಿರಾಶ್ರಿತರು, ಮಹಿಳೆಯರು, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು, ತೃತೀಯ ಲಿಂಗಿಗಳು ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಸ್ಥಾನಗಳನ್ನು ಆ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಒಂದು ವೇಳೆ ಮಾಜಿ ಸೈನಿಕರಿಗೆ ಅಥವಾ ಯೋಜನಾ ನಿರಾಶ್ರಿತರಿಗೆ, ತೃತೀಯ ಲಿಂಗಿಗಳಿಗೆ ಸಂಬಂಧಿಸಿದ ಸಮತಲ ಮೀಸಲಾತಿ ಪ್ರವರ್ಗಕ್ಕೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಎದುರಾಗಿ ಆ ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆ ರಿಕ್ತ ಸ್ಥಾನಗಳನ್ನು ಅದೇ ನೇರ ಮೀಸಲಾತಿ ಅಂದರೆ ವರ್ಟಿಕಲ್ ರಿಸರ್ವೇಷನ್ಗೆ ಸೇರಿದ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಎದುರಾಗಿ ಆ ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಆ ರಿಕ್ತ ಸ್ಥಾನಗಳನ್ನು ಅದೇ ನೇರ ಮೀಸಲಾತಿಗೆ ಸಂಬಂಧಿಸಿದ ಸೇರಿದ ಪುರುಷ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಹಾಗೆಯೇ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಸ್ಥಾನಗಳನ್ನು ಆ ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಂದಲೇ ಭರ್ತಿ ಮಾಡತಕ್ಕದ್ದು. ಇದು ಪ್ರಮುಖವಾದ ಅಂಶ ಸ್ನೇಹಿತರೆ. ಈ ಆದೇಶವು ತಕ್ಷಣದಿಂದ ಜಾರಿಗೆ ಬಂದಿರುತ್ತದೆ ಅಂಥೇಳಿ 2022ರ ಒಂದು ಸರ್ಕಾರಿ ಆದೇಶವನ್ನು ಉಲ್ಲೇಖಿಸುತ್ತಾ ಒಂದು ಅನುಬಂಧವನ್ನು ಇಲ್ಲಿ ಲಗತ್ತಿಸಿ ಮಾಹಿತಿಗಾಗಿ ಸಲ್ಲಿಸಿರ್ತಾರೆ ಸ್ನೇಹಿತರೆ. ಹಾಗಿದ್ರೆ ಆ 100 ಬಿಂದುಗಳ ರೋಸ್ಟರ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ತಾವು ನೋಡ್ಬೋದು ಇಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ ಸೊನ್ಸು ದಿನಾಂಕ 8/3/2023ರ ಈ ಒಂದು ಆದೇಶದಲ್ಲಿ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ಅನುಬಂಧ ಅಂದರೆ 100 ಬಿಂದುಗಳ ರೋಸ್ಟರ್ ಅನುಬಂಧವನ್ನು ಇಲ್ಲಿ ಲಗತ್ತಿಸಲಾಗಿರುತ್ತೆ ಸ್ನೇಹಿತರೆ. ನೋಡಿ, ಈಗಾಗಲೇ ಒಳ ಮೀಸಲಾತಿ ನಂತರ ಏನು 100 ಬಿಂದುಗಳ ಒಂದು ರೋಸ್ಟರನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿರುತ್ತೆ, ಸೇಮ್ ಅದೇ ಥರನೇ ಇರುತ್ತೆ. ಆದರೆ ಇಲ್ಲಿ ಸಮತಲ ಮೀಸಲಾತಿಯಂತೆ 100 ಬಿಂದುಗಳನ್ನು ನಿಗದಿಪಡಿಸಲಾಗಿರುತ್ತೆ. ಮೊದಲನೇದಾಗಿ ತಾವು ನೋಡ್ಬೋದು, 1ನೇ ಬಿಂದು ಇತರೆ, 2ನೇ ಬಿಂದು ಮಹಿಳಾ ಅಭ್ಯರ್ಥಿ, 3 ಗ್ರಾಮೀಣ ಅಭ್ಯರ್ಥಿ, 4 ಅಂಗವಿಕಲ ಅಭ್ಯರ್ಥಿ, 5 ಮಹಿಳಾ ಅಭ್ಯರ್ಥಿ. ಹೀಗೇನೆ ನಂತರದಲ್ಲಿ 7ನೇದು ಇತರೆ ಅಭ್ಯರ್ಥಿ. ಹಾಗೆಯೇ ತಾವು ನೋಡ್ಬೋದು 7ನೇ ಒಂದು ಬಿಂದು ಏನಾಗಿರುತ್ತೆ ಅಂದರೆ ಇತರೆ ಅಭ್ಯರ್ಥಿಗಳಿಗೆ ಅಂತ ಹೇಳಿರುತ್ತೆ. ಹಾಗೆಯೇ 8ನೇ ಅಭ್ಯರ್ಥಿ ಅಂದರೆ ಮಹಿಳಾ ಅಭ್ಯರ್ಥಿ, 9ನೇ ಬಿಂದು ಗ್ರಾಮೀಣ ಅಭ್ಯರ್ಥಿ, 10ನೇ ಬಿಂದು ಮಾಜಿ ಸೈನಿಕರು. ಹೀಗೆ ಈ ಒಂದು ರೋಸ್ಟರನ್ನು ನಿಗದಿಪಡಿಸಲಾಗಿರುತ್ತೆ. 2023ರ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂತಹ 100 ಬಿಂದುಗಳ ಒಂದು ರೋಸ್ಟರ್ ಇದಾಗಿರುತ್ತೆ ಸ್ನೇಹಿತರೆ. ಈಗಾಗಲೇ ರೋಸ್ಟರ್ ಬಿಂದುಗಳನ್ನು ರಾಜ್ಯ ಸರ್ಕಾರ ಏನು ನಿಗದಿಪಡಿಸಿ ಹೊರಡಿಸಿರ್ತಕ್ಕಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಮತಲ ಮೀಸಲಾತಿಯ ಅನುಬಂಧವನ್ನು ಕೂಡ ಅದರಲ್ಲಿ ಪರಿಗಣಿಸಿ ಇಲ್ಲಿರ್ತಕ್ಕಂತಹ ಟಿಪ್ಪಣಿ ಏನು ಕೊಟ್ಟಿದ್ದಾರೆ ಈ ಎಲ್ಲ ಕ್ಯಾಟಗಿರಿಯನ್ನು ಅಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿ, ಮಾಜಿ ಸೈನಿಕರಾಗಿರ್ಬೋದು, ಅಂಗವಿಕಲ ಅಭ್ಯರ್ಥಿಗಳಾಗಿರ್ಬೋದು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಾಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿ, ಹಾಗೆಯೇ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ಹಾಗೆಯೇ ತೃತೀಯ ಲಿಂಗ ಅಭ್ಯರ್ಥಿಗಳು ಇವೆಲ್ಲವನ್ನು ಕೂಡ ಆ 100 ಬಿಂದುಗಳ ರೋಸ್ಟರ್ಗೆ ಸಂಬಂಧಪಟ್ಟಂತಹ ಈ ಒಂದು ಮೀಸಲಾತಿಯನ್ನು ನಿಗದಿಪಡಿಸಿ ಫೈನಲ್ ಆಗಿ ಅದನ್ನು ಅಧಿಸೂಚನೆಯನ್ನು ಹೊರಡಿಸಿ ರಾಜ್ಯ ಸರ್ಕಾರದಿಂದ ಆನಂತರ ನೇಮಕಾತಿಗಳನ್ನು ಮಾಡಲು ಹಂತ ಹಂತವಾಗಿ ಮಾಡಲಾಗುತ್ತೆ ಸ್ನೇಹಿತರೆ. ಇಲ್ಲಿ ಅಂತಿಮವಾಗಿ ತಾವು ನೋಡ್ಬೋದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತಕ್ಕಂಥ ಒಂದು 2 ಅಂಶಗಳನ್ನು ಇಲ್ಲಿ ಪ್ರಕಟಿಸಲಾಗಿರುತ್ತೆ. ಈ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಮೇಲಿನ ಸಮತಲ ಮೀಸಲಾತಿ ರೋಸ್ಟರ್ನಲ್ಲಿ ಅಂಗವಿಕಲರಿಗೆ ಗುರುತಿಸಿರುವ 4, 24, 44, 64 ಮತ್ತು 84ನೇ ಬಿಂದುಗಳಲ್ಲಿ 84ನೇ ಬಿಂದುವನ್ನು ಪರಿಗಣಿಸದೆ ಅದೇ ಪ್ರವರ್ಗಕ್ಕೆ ಸೇರಿದ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಅಂದರೆ ಅದು 84ನೇ ಒಂದು ಬಿಂದು ಏನಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಈ ಅನುಬಂಧದಲ್ಲಿ 84ನೇ ಬಿಂದುವನ್ನು ನಾವಿಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಅಂಗವಿಕಲ ಅಭ್ಯರ್ಥಿಗೆ ನಿಗದಿಪಡಿಸಲಾಗಿರುತ್ತೆ 84ನೇ ಬಿಂದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಬೇರೆ ಅಭ್ಯರ್ಥಿಯನ್ನು ಸೇರ್ಪಡೆ ಮಾಡದೆ ಅದೇ ಪ್ರವರ್ಗಕ್ಕೆ ಸೇರಿದ ಇತರ ಅಭ್ಯರ್ಥಿಗಳನ್ನು ಭರ್ತಿ ಮಾಡತಕ್ಕದ್ದು ಅಂತಕ್ಕಂಥ ಒಂದು ಸ್ಪಷ್ಟವಾದ ಸೂಚನೆಯನ್ನು ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಸಮತಲ ಮೀಸಲಾತಿ ರೋಸ್ಟರ್ನಲ್ಲಿ ಯೋಜನೆಗಳಿಂದ ನಿರ್ಗಮಿತರಾದ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಬಿಂದುಗಳನ್ನು ಪರಿಗಣಿಸದೆ ಅದೇ ಪ್ರವರ್ಗಕ್ಕೆ ಸೇರಿದ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ನೋಡಿದಾರಲ್ಲ ಸ್ನೇಹಿತರೆ, ಈಗೇನು ಇತ್ತೀಚೆಗೆ ಒಂದು ಒಳ ಮೀಸಲಾತಿ ಆದೇಶಕ್ಕೆ ಸಂಬಂಧಪಟ್ಟಂತೆ 100 ಬಿಂದುಗಳ ಒಂದು ರೋಸ್ಟರನ್ನು ನಿಗದಿಪಡಿಸಿ ಆದೇಶ ಹೊರಡಿಸಲಾಗಿರುತ್ತೆ. ಅದಷ್ಟೇ ಅಲ್ಲ, ಈ ಒಂದು ಸಮತಲ ಮೀಸಲಾತಿಯನ್ನು ಸಹ ಆ ಒಂದು ರೋಸ್ಟರ್ಗೆ ಅನ್ವಯಿಸಿಕೊಂಡು ಸರ್ಕಾರಿ ಆದೇಶವನ್ನು
ಹೊರಡಿಸಿ ನಂತರದಲ್ಲಿ ನೇಮಕಾತಿ ಯಾವ್ಯಾವ ಅಧಿಸೂಚನೆಗಳನ್ನು ಮಾಡಬೇಕಾಗಿರುತ್ತೆ ಆ ಅಧಿಸೂಚನೆಯಲ್ಲಿ ಆ ರೋಸ್ಟರ್ ಬಿಂದುವನ್ನು ಮೀಸಲಾತಿ ರೋಸ್ಟರ್ ಬಿಂದು ಹಾಗೆಯೇ ಸಮತಲ ಮೀಸಲಾತಿಯ ರೋಸ್ಟರ್ ಬಿಂದು ಇವೆರಡನ್ನೂ ಪರಿಗಣಿಸಿ ಅಧಿಸೂಚನೆಗಳನ್ನು ಹೊರಡಿಸಬೇಕಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ತಾವು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ತಾವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು ಸ್ನೇಹಿತರೆ.